Welcome to the session. This is my fourth session, which is related for second chapter, topic classification and tabulation of data. So second chapter ಅಲ್ಲಿ ಏನು ಮೇಡಮ್ ಬರೀ ಥಿಯರಿನೇ ಮಾಡ್ತಾ ಇದ್ದಾರೇನೋ, ಬಿಕಾಸ್ ಫಸ್ಟ್ ಲೆಟ್ ಅಸ್ ನೋ ವಾಟ್ ಈಸ್ ದ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್. ಕಲೆಕ್ಷನ್ ಆಫ್ ಡೇಟಾ ಅಂದರೆ ಏನು, ಕ್ಲಾಸಿಫಿಕೇಷನ್ ಅಂದರೆ ಏನು, ಟ್ಯಾಬ್ಯುಲೇಷನ್ ಅಂದರೆ ಏನು, ದೆನ್ ವಿಲ್ ಫೋಕಸ್ ಆನ್ 2 marks problem and 6 marks problem ಯಾವ ಥರ ಕೊಡ್ತಾರೆ ಈ ಚಾಪ್ಟ್ರಲ್ಲಿ ಅನ್ನೋದು. ಫಸ್ಟ್ ಆಫ್ ಆಲ್, ಪ್ರೀವಿಯಸ್ ಸೆಷನಲ್ಲಿ ಐ ಥಾಟ್ ಯು ರಿಲೇಟೆಡ್ ಟು ಕಲೆಕ್ಷನ್ ಆಫ್ ಡೇಟಾ ಅಲ್ಲಿ ಪ್ರೈಮರಿ ಡೇಟಾ ಹೇಳ್ಕೊಟ್ಟಿದೆ. ದಟ್ ಇಸ್ ಪ್ರೈಮರಿ ಡೇಟಾ ಇಸ್ ನಥಿಂಗ್ ಬಟ್ ವಿಚ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಇಟ್ ಈಸ್ ದ ಒರಿಜಿನಲ್ ಡೇಟಾ. ವೆರಾಸ್ ಸೆಕೆಂಡ್ ಪಾರ್ಟ್ ಇದೆ ಸೆಕೆಂಡರಿ ಡೇಟಾ. Secondary data is nothing but it is a data which has been already collected and analyzed by some other early agency, it may be, or it may be for their own use. Where secondary data na you can find out in publication, or it may be in some other reporting data where the data will be collected by some other authority mainly for which they are responsible. ಸೊ ಜನರಲಿ ಸೆಕೆಂಡರಿ ಡೇಟಾ ಅಂದರೆ ಏನು ಅಂದರೆ ಹೊಸ್ದಾಗಿ ನಾವೇನು ಕಲೆಕ್ಟ್ ಮಾಡಿರಲ್ಲ, ಆಲ್ರೆಡಿ ಬೇರೆಯವರು ಕಲೆಕ್ಟ್ ಮಾಡಿರ್ತಾರೆ ಯಾವುದೋ ಅವ್ರ ಓನ್ ಪರ್ಪಸ್ಗೆ, ಆ ಡೇಟಾನ ನಾವು ಉಪಯೋಗಿಸ್ಕೊತದನ್ನ ಸೆಕೆಂಡರಿ ಅಂತೀರ. ಅದಕ್ಕೆ ಸೋರ್ಸು ಪಬ್ಲಿಕೇಷನಿಂದ ಜರ್ನಲ್ಸು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬುಕ್ಸಲ್ಲಾಗಿರ್ಬೋದು, ಅಥವಾ ಯಾವುದನ್ನ ರಿಪೋರ್ಟ್ಸಲ್ಲಾಗಿರ್ಬೋದು, ಆ ಗ್ಯಾದರ್ ಮಾಡಿರೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ವಿಲ್ ಬಿ ಕಾಲಿಂಗ್ ಆಸ್ ಅ ಸೆಕೆಂಡರಿ ಡೇಟಾ ಅಂತ ಕರಿತೀರ. ಹಂಗಾರೆ ಸೆಕೆಂಡರಿ ಡೇಟಾಗೆ what are the sources we'll be learning, and what are the sources of secondary data. Generally there are two sources. So ಎರಡು ಸೋರ್ಸಿಂದ ಡೇಟಾನ ಕಲೆಕ್ಟ್ ಮಾಡ್ಬೋದು, ಪಬ್ಲಿಷ್ ಸೋರ್ಸಸ್ಸು, ಅನ್ಪಬ್ಲಿಷ್ ಸೋರ್ಸಸ್ಸು. ಅಂದರೆ ಪಬ್ಲಿಷ್ ಸೋರ್ಸಸ್ ಅಂದರೆ ಏನು? ದಟ್ ಈಸ್ ದ ವೇರಿಯಸ್ ಸೋರ್ಸಸ್ ಆಫ್ ಪಬ್ಲಿಷ್ ಡೇಟಾ. ಇಟ್ ಮೇ ಬಿ ಕ್ಲಿನಿಕಲಿ ಆರ್ ಅದರ್ ಪರ್ಸನಲ್ ರೆಕಾರ್ಡು, ಡೆತ್ ಸರ್ಟಿಫಿಕೇಟು, ಪಬ್ಲಿಷ್ಡ್ ಮೊರಾಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಸೆನ್ಸಸ್ ಪಬ್ಲಿಕೇಶನ್ ಆಗಿರ್ಬೋದು. All this and all will be having as a sources, where under this ಯಾವ ಥರ ಕಲೆಕ್ಟ್ ಮಾಡ್ಬೋದು ಅಂದರೆ ಅಫಿಷಿಯಲ್ ಪಬ್ಲಿಕೇಶನ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಅಥಾರಿಟಿ ಅವರು ಸೆನ್ಸಸ್ ಮಾಡಿದಾಗ ಎಷ್ಟು ಕೋವಿಡ್ ರೇಟ್ ಆಗಿರುತ್ತೆ, ಎಷ್ಟು ಡೆತ್ ಆಗಿದೆ, ಎಷ್ಟು ಡಿಸ್ಚಾರ್ಜ್ ಆಗಿದೆ, ಇವತ್ತಿನ ಕೇಸ್ ಏನಾಗಿರುತ್ತೆ, ಇವೆಲ್ಲ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಅಥಾರಿಟಿ ಅಂದರೆ ಒಂದು ಇದ್ರ ಬಗ್ಗೆ ಡೀಟೇಲ್ ಆಗಿ ವೆನ್ ಯು ಗೋಯಿಂಗ್ ಟು ಪ್ರೆಸೆಂಟ್ ದ ಡೇಟಾ ಇನ್ ಎ ನ್ಯೂಮರಿಕಲ್ ಫಾರ್ಮ್, ದೆನ್ ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ದಿಸ್ ಒನ್. Publication of Ministry of Health and other ministries. So Ministry Health and Hygiene ಅವರು ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿರ್ತಾರೆ ರಿಲೇಟೆಡ್ ಟು ದ ಕ್ಲಿನಿಕಲ್, ಅದಾಗಿರ್ಬೋದು ಪಬ್ಲಿಷ್ ಡೇಟಾ, ಅಥವಾ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಜರ್ನಲ್ಸ್ ಆಗಿರ್ಬೋದು, ಅದರಿಂದ ಬಂದಿರ್ಬೋದು. ಆರ್ ಇಟ್ ಮೇ ಬಿ ಸಮ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸು, ಅದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಮಾಡಿರ್ಬೋದು, ವರ್ಲ್ಡ್ ಬ್ಯಾಂಕ್ ಅವರಾಗಿರ್ಬೋದು, ಯುನಿಸೆಫ್ ಆಗಿರ್ಬೋದು, ಅಥವಾ ಯಾವುದನ್ನ ರೆಕಾರ್ಡ್ಸ್ ಹಾಸ್ಪಿಟಲಲ್ಲಿ ಆಗಿರ್ಬೋದು, ಅಥವಾ ಯಾವುದನ್ನ ಹೆಲ್ತ್ ಇನ್ಸ್ಟಿಟ್ಯೂಷನ್, ಇವೆಲ್ಲಗಳ ಸಹಾಯದಿಂದ ನಮಗೆ ಸೋರ್ಸಸ್ ಆಫ್ ಪಬ್ಲಿಷ್ ಡೇಟಾ ಸಿಗುತ್ತೆ. ಅಂದರೆ ಯಾವುದನ್ನ ಸೆಂಟ್ರಲ್ ಅಥಾರಿಟಿ ಅಫಿಷಿಯಲ್ ಪಬ್ಲಿಕೇಶನ್ ಪಬ್ಲಿಷ್ ಆಗಿರ್ಬೋದು, ಅಥವಾ ಮಿನಿಸ್ಟ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಪಬ್ಲಿಷ್ ಮಾಡಿರ್ಬೋದು, ಅಥವಾ ನ್ಯೂಸ್ ಪೇಪರ್ ಜರ್ನಲ್ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್ ಆಗಿರ್ಬೋದು ವಿಚ್ ಇಸ್ ಪಬ್ಲಿಷ್ಡ್ ಬೈ WHO ಆರ್ ವರ್ಲ್ಡ್ ಬ್ಯಾಂಕ್ ಎನಿಥಿಂಗ್, ಅಥವಾ what the record that you get mainly from the hospitals or any other health institutions, ಇವೆಲ್ಲನೂ ಪಬ್ಲಿಷ್, ದಟ್ ಈಸ್ ಪಬ್ಲಿಷ್ ಸೋರ್ಸ್ ಅಂತ ಕರಿತೀರಿ. ವೇರ್ ಅಂಡರ್ ಅನ್ಪಬ್ಲಿಷ್ ಸೋರ್ಸ್. ಸೊ ಅನ್ಪಬ್ಲಿಷ್ ಸೋರ್ಸ್ ಅಂದರೆ ಏನು ಅಂದರೆ ಜನರಲಿ ಹೇಳ್ತಾ ಇದ್ದೀನಿ, ಸೆಕೆಂಡರಿ ಡೇಟಾ ಸೋರ್ಸಸ್ಸಲ್ಲಿ ಎರಡಿದೆ, ಒಂದು ಪಬ್ಲಿಷ್ ಸೋರ್ಸು, ಇನ್ನೊಂದು ಅನ್ಪಬ್ಲಿಷ್. ಪಬ್ಲಿಷ್ ಅಂದರೆ ಆಲ್ರೆಡಿ ಇರುತ್ತೆ. ಅನ್ಪಬ್ಲಿಷ್ ಸೋರ್ಸ್ ಅಂದರೆ ಏನು? ದಟ್ ಈಸ್ some data will be collected, mainly it may be maintained by government or some private offices ಎಲ್ಲ ಕಲೆಕ್ಟ್ ಮಾಡಿರ್ತಾರೆ, ರಿಸರ್ಚ್ ವರ್ಕ್ಗೆ ಸ್ಕಾಲರ್ಸ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ, ಬಟ್ ಅದು ಪಬ್ಲಿಕೇಶನ್ ಮಾಡಿರಲ್ಲ ಅಂತ ಅದನ್ನು ಏನಂತ ಕರೀತಾರೆ ಅಂದರೆ ಅನ್ಪಬ್ಲಿಷ್ಡ್ ಡೇಟಾ ಅಂತ ಕರೀತಾರೆ. ಅಂದರೆ ಇಲ್ಲಿ ದ ಡೇಟಾ ದಟ್ ಹ್ಯಾವ್ ಬೀನ್ ಕಲೆಕ್ಟೆಡ್ ಆ್ಯಂಡ್ ಪ್ರೊಸೆಸ್ಡ್, ಅಕ್ಯುರಸಿ ಆಫ್ ದ ಡೇಟಾ ಇರುತ್ತೆ, ಹೌ ಫಾರ್ ದ ಡೇಟಾ ಹ್ಯಾಸ್ ಬಿನ್ ಸಮರೈಸ್ಡ್, how comparable the data is with the other tabulation, and how you are going to interpret the data that you have been collected mainly for the purpose of some other. ಇವೆಲ್ಲನೂ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇದು ಸೆಕೆಂಡರಿ ಡೇಟಾ ಕಲೆಕ್ಟ್ ಮಾಡಿರ್ತಾರೆ, ಬಟ್ ಯಾವಾಗ ಬೇಕಾಗಿರುತ್ತೋ ಅವಾಗ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ತಾರೆ, ಬೇರೆ ಟೈಮು ಅದು ಹಂಗೆ ಇಟ್ಟಿರುತ್ತೆ, ಅದಕ್ಕೆ ಅದು ಪಬ್ಲಿಷ್ ಆಗಿರಲ್ಲ. ಅದಕ್ಕೆ ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ
unpublished data which is not published but it will be maintained as a record by various government and private offices ಅವರೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. Next you will be having what are the techniques that you are going to use mainly to collect the data. Generally ಡೇಟಾನ ಕಲೆಕ್ಟ್ ಮಾಡಬೇಕು ಅಂದರೆ ಯಾವುದನ್ನ ಒಂದು ಪಾಪ್ಯುಲೇಷನ್ ಬಗ್ಗೆ ಆಗಿರಲಿ ಏನೇ ಆಗಿರಲಿ ಡೇಟಾ ಕಲೆಕ್ಟ್ ಮಾಡಬೇಕಂದ್ರೆ ಗೌರ್ಮೆಂಟ್ ಆಗಿರಲಿ ಈಚ್ ಆ್ಯಂಡ್ ಎವ್ರಿಬಡಿ ನಾವೆಲ್ಲನೂ ಫಾಲೋ ಮಾಡೋದು. ಫಸ್ಟು ಸೆನ್ಸಸ್ ಮೆಥಡ್ ಅಂತ ಫಾಲೋ ಮಾಡ್ತೀರಿ, ಸ್ಯಾಂಪಲ್ ಮೆಥಡ್ ಅಂತ ಮಾಡ್ತೀರಾ. ಸೆನ್ಸಸ್ ಮೆಥಡ್ ಅಂದರೆ ಏನಂದರೆ ಕಂಪ್ಲೀಟ್ ಸರ್ವೆ ಮಾಡ್ತೀರಿ, ಅಂದರೆ ಎಲ್ಲ ಐಟಮ್ನು ಏನೇನು ಇರುತ್ತೋ ಪ್ರತಿಯೊಂದು ಸೆಲೆಕ್ಟ್ ಮಾಡಿ ದ ಡೇಟಾ ವಿಲ್ ಬಿ ಕಲೆಕ್ಟೆಡ್. ಲೈಕ್ ಮನೇಲಿ ಒಂದು ಏರಿಯಾ ಥರ ತೊಗೊಂಡ್ರೆ ಯಾವ ಥರ ಸೆನ್ಸಸ್ ಮನೆ ಹತ್ರ ಬಂದ್ಬಿಟ್ಟು ಎಷ್ಟು ಜನ ಮಕ್ಕಳು ಬಿಲೋ 5 years ಇರ್ತಾರೆ, ಯಾರ್ಯಾರ್ದು ಎಷ್ಟೆಷ್ಟು ಏಜ್ ಇರುತ್ತೆ ಅಂತೇಳಿ ದ ಡೇಟಾ ವಿಲ್. ದ ಸೆನ್ಸಸ್ ಮೆಥಡ್ ವಿಚ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ ಬೈ ದ ಗೌರ್ಮೆಂಟ್. ಯೂಶ್ವಲಿ ಇದನ್ನು ಸರ್ಕಾರದವ್ರು ಜಾಸ್ತಿ ಬಳಸ್ಕೋತಾರೆ. ಏನಕ್ಕಂದರೆ ಒಂದು ನ್ಯಾಷನಲ್ ಇಂಡಿಯಾಲಿ ಪಾಪ್ಯುಲೇಷನ್ ಯಾವ ಥರ ಇದೆ, ಹೌಸಿಂಗ್ ಎಷ್ಟು ಜನಕ್ಕೆ ಮನೆಗಳ ಕೊರತೆ ಇದೆ, ಅಗ್ರಿಕಲ್ಚರ್ ಯಾವ ಥರ ಬೆಳವಣಿಗೆ ಆಗ್ತಾಯಿದೆ, ಎಷ್ಟು ನಷ್ಟ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೆನ್ಸರ್ ಮೆಥಡ್ ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಸೆನ್ಸರ್ ಮೆಥಡ್ ಪ್ರಕಾರ ಏನಾಗಿರುತ್ತೆ ಅಂದರೆ ಎಂಟೈರ್ ಪಾಪ್ಯುಲೇಷನ್ನೇ ಸ್ಟಡಿ ಮಾಡಿ ಕಲೆಕ್ಟ್ ಮಾಡಿ ಡೀಟೇಲ್ ಡೇಟಾನ ತೊಗೊತಾರೆ. ಅಂದರೆ ಎಲ್ಲ ಯೂನಿಟ್ ಬಗ್ಗೆನೂ ಯಾವಾಗ ನಮಗೆ ಮಾಹಿತಿ ಬೇಕಾಗಿರುತ್ತೋ ಅಂಥ ಟೈಮಲ್ಲಿ ಸೆನ್ಸರ್ ಮೆಥಡನ್ನ ಅಪ್ಲೈ ಮಾಡ್ತಾರೆ. ಅದೇ ಸ್ಯಾಂಪಲ್ ಮೆಥಡ್ ಅಂದರೆ ಏನು ಅಂದರೆ ಈ ಮೆಥಡ್ ಕೂಡ ಸ್ಟ್ಯಾಟಿಸ್ಟಿಕಲ್ ಮೆಥಡೇ. ಬಟ್ ಇಲ್ಲೇನಾಗುತ್ತೆ ಅಂದರೆ ಪೂರ್ತಿ ಯೂನಿವರ್ಸ್ನ ಕಲೆಕ್ಟ್ ಮಾಡಲ್ಲ, ನಾವು ಸೆಲೆಕ್ಟೆಡ್ ಫ್ರಮ್ ದಿ ಯೂನಿವರ್ಸ್ ಅಂದರೆ ಸ್ವಲ್ಪ ಗ್ರೂಪ್ ಆಫ್ ರೆಪ್ರೆಸೆಂಟೇಟಿವ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಸರ್ವೆ ಮಾಡುವಂಥದ್ದನ್ನು ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರೀತಾರೆ. ಅಂದರೆ ಆ ಸ್ವಲ್ಪ ಗ್ರೂಪಲ್ಲಿರೋದ್ರಲ್ಲಿ ಟೆಸ್ಟ್ ಮಾಡಿಕೊಂಡು ಅದರಿಂದ ಓವರಾಲ್ ಎಂಟೈರ್ ಪಾಪ್ಯುಲೇಷನ್ ಇದೇ ಥರ ಇರುತ್ತೆ ಅಂತ ಮಾಹಿತಿ ಹೇಳೋದನ್ನು ಸ್ಯಾಂಪಲ್ಸ್ ಮೆಥಡ್ ಅಂತ ಕರೀತಾರೆ. ಸೊ ಈ ಮೆಥಡು ಜನರಲಿ ಲಿಮಿಟೇಷನ್ಸ್ ಹೇಳುತ್ತೆ. ಇಟ್ ಈಸ್ ಗೋಯಿಂಗ್ ಟು ಓವರ್ಕಮ್ ದ ಲಿಮಿಟೇಷನ್ ಆಫ್ ಸೆನ್ಸರ್ ಮೆಥಡು. ಯಾಕೆ ಅಂದರೆ ಬಿಕಾಸ್ ವಿಚ್ ಈಸ್ ಬೋತ್ ಕಾಸ್ಟ್ಲಿ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ಸೆನ್ಸರ್ ಮೆಥಡು ಕಾಸ್ಟ್ಲಿನೂ ಮತ್ತು ಟೈಮ್ ಕೂಡ ಸ್ಪೆಂಡ್ ಆಗಬೇಕು, ಯಾಕಂದರೆ ಡೀಟೇಲಾಗಿ ಎಲ್ಲ ಏರಿಯಾನು ಕಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಸ್ಯಾಂಪಲ್ ಮೆಥಡ್ ಆ ಥರ ಇರಲ್ಲ. ಗ್ರೂಪ್ ಆಫ್ ಎಲ್ಲ ಏರಿಯಲ್ಲೂ ಸ್ವಲ್ಪ ಸ್ವಲ್ಪ ಅದನ್ನು ಇಂಪಾರ್ಟೆಂಟ್ನ ತಗೊಂಡು ಅವುಗಳನ್ನ ಸರ್ವೆ ಮಾಡಿ ಓವರಾಲ್ ಯಾವ ಥರ ಇದೆ ಅದ್ರ ಪೊಸಿಷನ್ ಅನ್ನೋದ್ರ ಬಗ್ಗೆ ಹೇಳೋದನ್ನ ಸ್ಯಾಂಪಲ್ ಮೆಥಡ್ ಅಂತ ಹೇಳ್ತಾರೆ. ನೀವು ನೋಟ್ಸಲ್ಲಿ ಬರ್ಕೋವಾಗ ಬರೀ ಇಷ್ಟು ಮಾತ್ರ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಏನು ಅಂದರೆ ಇಲ್ಲಿ ದ ಸೆನ್ಸರ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಕಂಪ್ಲೀಟು ವೆರ್ ಈಚ್ ಆ್ಯಂಡ್ ಎವ್ರಿ ಐಟಮ್ ಇನ್ ದ ಯೂನಿವರ್ಸ್ ಇಸ್ ಟೇಕನ್ ಫಾರ್ ದಿ ಡೇಟಾ ಕಲೆಕ್ಷನ್, ಇದನ್ನು ಬರ್ಕೋಬೋದು. ಅದೇ ಇದು ಸ್ಯಾಂಪಲ್ ಅಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಲೆಕ್ಟೆಡ್. ಇಲ್ಲಿ ತನಕ ಸ್ಯಾಂಪಲ್ ಅನ್ನೋದ್ರೆ ಸಾಕು. ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗು. ಸ್ಯಾಂಪ್ಲಿಂಗ್ ಮೆಥಡ್ಸ್ ಯಾವ್ದ್ಯಾವ್ದನ್ನ ಬಳಕೆ ಮಾಡ್ಕೊಳ್ತೀರ ಅಂತ. ಜನರಲಿ ಸ್ಯಾಂಪಲ್ ಮೆಥಡ್ಸ್ ಆರ್ ಯೂಸ್ ಟು ಸೆಲೆಕ್ಟ್ ಎ ಸ್ಯಾಂಪಲ್ ಫ್ರಮ್ ಎ ಜನರಲ್ ಪಾಪ್ಯುಲೇಷನ್. ಇರುವಂಥ ಜನಸಂಖ್ಯೆ, ಸಾಮಾನ್ಯ ಜನಸಂಖ್ಯೆನೇ ಸೆಲೆಕ್ಟ್ ಮಾಡೋದನ್ನ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರೀತಾರೆ. ಅದರಲ್ಲಿ ಜನರಲಿ ಯು ವಿಲ್ ಬಿ ಹ್ಯಾವಿಂಗ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಇದೆ. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ನ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿಬೋದು. ಇದು ಸ್ಯಾಂಪ್ಲಿಂಗ್ ಟೆಕ್ನಿಕ್ಗೆ ಒಂದು ಭಾಗ ಇರುತ್ತೆ, ಎಲ್ಲಿ ಈಕ್ವಲ್ ಆಗಿ ಚೂಸ್ ಮಾಡ್ಕೊಳ್ತೀರ. ಅಂದರೆ ಇವ್ಲ್ ಯಾವ ಸ್ಯಾಂಪಲ್ ತೊಗೊತೀಯ ಪ್ರತಿಯೊಂದೂ ಈಕ್ವಲ್ ಆಗಿರುತ್ತೆ ಮತ್ತು ರ್ಯಾಂಡಮ್ ಆಗಿ ತೊಗೊತೀರ. ಅಂದರೆ ಇಷ್ಟೇ ಬೇಕು ಅಂತ ಇವಾಗ ಎಷ್ಟೊಂದು ಹಾಕಿರ್ತಾರೆ ರಾಶಿಯಲ್ಲಿ, ಯಾವ್ದ್ಯಾವ್ದು ಬೇಕು ಅಂತ ಒಂದೊಂದೇ ಪಿಕ್ ಮಾಡ್ಕೊಳ್ತಾರೆ. ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊಳ್ಳೋದನ್ನ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಥವಾ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಬಂದ್ರೇನೂ ಬರ್ಬೋದು, ಬರ್ದಿರೋ ಇದ್ರೂ ಇರ್ಬೋದು. ಅದಕ್ಕೆ ಎಕ್ಸಾಂಪಲ್ ಏನೇನಾಗಿರ್ಬೋದು ಅಂದರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ SRS ಅಂತ ಕರಿಬೋದು, ಸ್ಟ್ಯಾಟಿಫೈಡ್ ಸ್ಯಾಂಪ್ಲಿಂಗ್ ಆಗಿರ್ಬೋದು, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಆಗಿರ್ಬೋದು, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಆಗಿರ್ಬೋದು, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಇವೆಲ್ಲ ಬರೀ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾಕಂದರೆ ಎಕ್ಸಾಮಲ್ಲಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಬಗ್ಗೆ ಕೇಳ್ಬೋದು ಅಥವಾ ಸ್ಯಾಂಪ್ಲಿಂಗ್ ಮೆಥಡ್ ಕೇಳ್ತಾನೆ, ಹಾಗಾಗಿ ಬರೆಯೋದಕ್ಕೆ ಬೇಕಾಗುತ್ತೆ. ಅದು ಹಾಗಾಗಿ ಒಂದು ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಟೈಪ್ಸ್ ಆಫ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಇಲ್ಲಿ ಅವಾಗ ಹೇಳ್ಕೊಟ್ಟಿರೋದು ಇದು ಪ್ರಾಬಬಿಲಿಟಿ, ಇದು ಎಕ್ಸಾಂಪಲ್. ಇವಾಗ ಹೇಳ್ತಾ ಇರೋದು ಪ್ರಾಬಬಿಲಿಟಿಯಲ್ಲೇ ವಿಧವಾದಂತಹ ಇರುತ್ತೆ, ಅದು ಯಾವುದು ಅನ್ನೋದು. ಸೊ ಪ್ರಾಬಬಿಲಿಟಿ ಅಥವಾ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ಏನಂದರೆ ಇಟ್ ಈಸ್ ಎ ಟೆಕ್ನಿಕ್ ವೇರ್ ದ ಸ್ಯಾಂಪಲ್ ಆರ್ ಗ್ಯಾದರ್ಡ್ ಇನ್ ಎ ಪ್ರೋಸೆಸ್ ದ್ಯಾಟ್ does not give all the individual in the population equal chances.
ಕಲೆಕ್ಟ್ ಮಾಡಿರೋ ಡೇಟಾ ಇಲ್ಲಿ ಎಲ್ಲ ಇಂಡಿವಿಜುವಲ್ದು ಪೂರ್ತಿ ವಿವರ ಕೊಡೋದಿಲ್ಲ, ಈಕ್ವಲ್ ಚಾನ್ಸ್ ಕೊಡೋದಿಲ್ಲ. ಅದಕ್ಕೆ ಅದನ್ನು ನಾನ್ ರ್ಯಾಂಡಮ್ ಅಥವಾ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಅಂದರೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ವಿಧವಾದಂಥ ಟೈಪ್ಸ್ ಇದೆ. ಯಾವುದು ಫಸ್ಟ್ ಒನ್ನು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ವೈ ಆಮ್ ಟೆಲಿಂಗ್ ದಿಸ್ ಒನ್ ಬಿಕಾಸ್ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ ಒಂದೊಂದೇ ಏನು ಈ ಸ್ಯಾಂಪ್ಲಿಂಗ್ ಮೀನಿಂಗ್ ಅಂತ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿತ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ದ ಸ್ಯಾಂಪಲ್ಸ್ are selected because they are accessible to the researcher, where the subjects which are chosen here, they are easy to recruit, and this technique is considered easiest, cheapest and least time consuming. So ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಹೆಸರೇ ಹೇಳುತ್ತೆ, ಕನ್ವೀನಿಯಂಟ್ ಅಂದರೆ ತುಂಬ ಅನುಕೂಲಕರವಾದಂತಹ ಸ್ಯಾಂಪ್ಲಿಂಗ್ ಇದು. ಇಲ್ಲಿ ಸಬ್ಜೆಕ್ಟ್ಸ್ನ ಚೂಸ್ ಮಾಡಿಕೊಂಡು ಡೇಟಾನ ಆ್ಯಕ್ಸೆಸ್ ಮಾಡುತ್ತೆ. ಯಾಕಂದರೆ ನಮಗೆ ಬೇಕಾಗಿರೋ ಈಸಿಯಾಗಿ ಸಿಗುತ್ತೆ ಮಾಹಿತಿಗಳು. ಹಾಗಾಗಿ ಈ ಟೆಕ್ನಿಕ್ನ ತುಂಬ ಈಸಿ, ಚೀಪಾಗಿರುತ್ತೆ ಮತ್ತು ಟೈಮ್ ಕನ್ಸ್ಯೂಮಿಂಗು ಲೆಸ್ ಆಗಿರುತ್ತೆ. ಹಾಗಾಗಿ ಈ ಮೆಥಡ್ನ ಚೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಯು ಹ್ಯಾವ್ ಕಾನ್ಸಿಕ್ಯೂಟಿವ್ ಸ್ಯಾಂಪ್ಲಿಂಗ್. ಕಾನ್ಸಿಕ್ಯೂಟಿವ್ ಸ್ಯಾಂಪ್ಲಿಂಗ್ ಇಟ್ ಈಸ್ ಜಸ್ಟ್ ಲೈಕ್ ಕನ್ವೀನಿಯನ್ಸ್, ಇದೇ ಥರನೇ ಇದು ಇರುತ್ತೆ, ಸಿಮಿಲರ್ ಆಗಿರುತ್ತೆ. ಬಟ್ ಏನು ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್, ಎಲ್ಲ ಅಸೆಸಬಲ್ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಬರೀ ಚೂಸನ್ ಸಬ್ಜೆಕ್ಟ್ಸ್ ನಮಗೆ ಬೇಕಾಗಿರೋದು ಮಾತ್ರ ಇರುತ್ತೆ. ಆದರೆ ಇಲ್ಲಿ ಎಲ್ಲ ಅಸೆಸಬಲ್ಸ್ ಯಾವ್ದು ಇರುತ್ತೋ ಸ್ಯಾಂಪಲ್ಗೆ ಬೇಕಾಗಿರೋ ಪಾಠಗಳಿಗೆ ಎಲ್ಲ ಥರ ಸಬ್ಜೆಕ್ಟ್ಸು ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಇದು ಎಂಟೈರ್ ಪಾಪ್ಯುಲೇಷನ್ ಮೇಲೆ ಹೇಳುತ್ತೆ, ಬಟ್ ಇಲ್ಲಿ ಸೆಲೆಕ್ಟೆಡ್ ಮಾತ್ರ ಹೇಳುತ್ತೆ. ನೆಕ್ಸ್ಟು ಕೋಟಾ ಸ್ಯಾಂಪ್ಲಿಂಗ್. ಕೋಟಾ ಸ್ಯಾಂಪ್ಲಿಂಗ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಕು. ಇಲ್ಲಿ ರಿಸರ್ಚರ್ ಈಸ್ ಗೋಯಿಂಗ್ ಟು ಎನ್ಶೋರ್ ಈಕ್ವಲ್ಲು ಮತ್ತು ಪ್ರಪೋರ್ಷನೇಟಾಗಿ ಸಬ್ಜೆಕ್ಟ್ಸ್ನ ರೆಪ್ರೆಸೆಂಟೇಟ್ ಮಾಡ್ತಾನೆ. ಅಂದರೆ ಏನು ಅಂದರೆ ಏನೇ ಬೇಸಿಸ್ ಆಗಿ ತೊಗೊಂಡಿದ್ರೂ ಒಂದು ಕೋಟಾ ಕೊಟ್ಟಿರ್ತಾನೆ. ಈಸ್ ಗೋಯಿಂಗ್ ಟು ಫಿಕ್ಸ್ ಎವ್ರಿಥಿಂಗ್ ಬೇಸ್ಡ್ ಆನ್ ದಟ್ ಕೋಟಾ ಓನ್ಲಿ. ರಿಸರ್ವ್ ಥರ ಇಟ್ಟಿರ್ತಾನೆ, ಅದರ ಬೇಸಿಸ್ ಮೇಲೆ ಪ್ರಪೋರ್ಷನೇಟಾಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾ ಬರ್ತಾನೆ. ಅಂಥದನ್ನು ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. Then you have judgment sampling. Judgment sampling is nothing but it is a sampling which is most commonly known as a purposive sampling. ಈ ಮೆಥಡ್ ಪ್ರಕಾರ ಏನಂದರೆ ಸಬ್ಜೆಕ್ಟ್ಸ್ ವಿಚ್ ಆರ್ ಚೂಸನ್ ಟು ಬಿ ಎ ಪಾರ್ಟ್ ಆಫ್ ದ ಸ್ಯಾಂಪಲ್ ವಿತ್ ಎ ಸ್ಪೆಸಿಫಿಕ್ ಪರ್ಪಸ್ ಇನ್ ಮೈಂಡ್. ಸೊ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗಲ್ಲಿ ಸ್ಯಾಂಪ್ಲಿಂಗ್ ಸಬ್ಜೆಕ್ಟ್ಸು ಚೂಸ್ ಆಗಿರುತ್ತೆ ಮತ್ತು ಅದು ಇದ್ರ ಪಾರ್ಟ್ ಇರುತ್ತೆ, ಇದ್ರ ಬೇಸಿಸ್ ಉದ್ದೇಶನೇ ಬೇರೆ ಥರ ಇರುತ್ತೆ. So next we'll be learning what is the meaning of statistical error. Generally statistic error ಅಂದರೆ ತಪ್ಪುಗಳು, ಡಿಸ್ಟರ್ಬೆನ್ಸ್ ಅಂತ ಕರೀತಾರೆ. ಹಂಗಾರೆ ಸ್ಟ್ಯಾಟಿಸ್ಟಿಕಲ್ ಎರರ್ ಅಂದರೆ ಇಟ್ ಈಸ್ ದ ಅಮೌಂಟ್ ಬೈ ವಿಚ್ ಅನ್ ಅಬ್ಸರ್ವೇಷನ್ ಡಿಫರ್ಸ್ ಫ್ರಮ್ ಇಟ್ಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಸೊ ನಾವು ನೋಡುವಂಥ ಅಮೌಂಟ್ ಆಗಿರ್ಬೋದು, ಅಬ್ಸರ್ವೇಷನ್ ಆಗಿರ್ಬೋದು, ಆ್ಯಕ್ಚುಲ್ ಇರೋದಕ್ಕಿಂತ ಭಿನ್ನವಾಗಿರುತ್ತೆ. ಹಂಗಾರೆ ಆ ಸ್ಟ್ಯಾಟಿಸ್ಟಿಕಲ್ಸ್ ಎರರ್ಸ್ ಯಾವುದು? Let us know statistical errors generally they are classified into 2. Under that first one you have sampling error anta karitira. Generally in statistics sampling error is the error that is caused by observing a sample instead of the whole population. Andre sampling error alli statistics alli generally idu yavaga barutte, ee error yavaga cause agutte andre generally ಅಬ್ಸರ್ವ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ವಸ್ತು ಆಗಿರಲಿ, ಯಾವುದೋ ಒಂದು ಡೇಟಾ ಆಗಿರಲಿ ಅಬ್ಸರ್ವ್ ಮಾಡ್ತಾ ಇದ್ದಾಗ ಇನ್ಸ್ಟೆಡ್ ಆಫ್ ಹೋಲ್ ಪಾಪ್ಯುಲೇಷನ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ಓನ್ಲಿ ದಟ್ ಸ್ಯಾಂಪಲ್. ಅಂಥ ಎರರ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಅ ಸ್ಯಾಂಪ್ಲಿಂಗ್ ಎರರ್. ಸ್ಯಾಂಪ್ಲಿಂಗ್ ಎರರು 2 ವಿಭಾಗದಲ್ಲಿ ಡಿವೈಡ್ ಆಗುತ್ತೆ. ಫಸ್ಟ್ ಒನ್ ಯು ವಿಲ್ ಬಿ ಹ್ಯಾವಿಂಗ್ ಸೊ ಬಯಸ್ಡ್ ಎರರ್ ಅಂದರೆ ಏನು ಅಂದರೆ ದೀಸ್ ಆರ್ ದ ಎರರ್ಸ್ ದಟ್ ವಿಲ್ ಬಿ ಅಕರಿಂಗ್ ಓನ್ಲಿ based on views of the informants and that is investigator errors in deductive measurement or defective sampling. ಅಂದರೆ ಅವರು ಡೇಟಾ ಕಲೆಕ್ಟ್ ಮಾಡೋವಾಗೆ ತಪ್ಪು ಮಾಹಿತಿ ಅದರಲ್ಲೇ ಎಲ್ಲೋ ಮೆಷರ್ಮೆಂಟಲ್ಲೋ ತೊಗೊಳೋದ್ರಲ್ಲೇ ಏನೋ ತಪ್ಪು ಮಾಹಿತಿ ಆಗೋಗಿರುತ್ತೆ. ಅದ್ರ ಮೇಲೆ ಆಗುವಂಥ ತಪ್ಪುಗಳನ್ನು ಬಯಸ್ಡ್ ಎರರ್ಸ್ ಅಂತ ಕರಿತೀರ. ಅನ್ಬಯಸ್ಡ್ ಎರರ್ ಅಂದರೆ ಏನಂದರೆ ಇಟ್ ಎಕ್ಸಿಸ್ಟ್ ನ್ಯಾಚುರಲಿ ಆರ್ ಸಡನ್ಲಿ ವಿತೌಟ್ ಎನಿ ಬಯಸ್. ಸೊ ನ್ಯಾಚುರಲ್ ಆಗಿ ಆಕ್ಸಿಡೆಂಟಲ್ ಆಗಿ ಬೇಕಾಗಿ ಅಂತ ಆಗದಿರೋ ಸಡನ್ನಾಗಿ ಆಗುವಂಥ ಎರರ್ಗಳನ್ನು ಅನ್ಬಯಸ್ಡ್ ಎರರ್ ಅಂತ ಕರೀತಾರೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ಯಾಟಿಸ್ಟಿಕಲ್ ಎರರಲ್ಲಿ ಆವಾಗ ಹೇಳಿದ್ದು ನಾನು ನಿಮಗೆ ಸ್ಯಾಂಪ್ಲಿಂಗ್ ಎರರ್ಸು, ಇದು ನಾನ್ ಸ್ಯಾಂಪ್ಲಿಂಗ್ ಎರರ್. ಸೊ ನಾನ್ ಸ್ಯಾಂಪ್ಲಿಂಗ್ ಎರರಲ್ಲಿ 2 ಥರ ಇದೆ. ಅಂದರೆ ಸ್ಟ್ಯಾಟಿಸ್ಟಿಕಲ್ ಎರರ್ ಬಿಟ್ಟು ಬೇರೆ ಎರರ್ ತಪ್ಪುಗಳನ್ನೆಲ್ಲ ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತೀವಿ ನಂಬರ್ ಸಿಸ್ಟಮ್ ಮಾಡೋವಾಗ
ಆಗುವಂಥ ತಪ್ಪುಗಳು ಬಿಟ್ಟು ಬೇರೆ ಎಲ್ಲ ತಪ್ಪುಗಳನ್ನು ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರೀತಾರೆ. ಇದು ಯಾಕಾಗುತ್ತೆ ಅಂದರೆ ಇಟ್ ಈಸ್ ಡ್ಯೂ ಟು ನೆಗ್ಲಿಜೆನ್ಸು ಅಥವಾ ತಿಳುವಳಿಕೆ, ಅದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಇರಲ್ಲ, ಲ್ಯಾಕ್ ಆಫ್ ನಾಲೆಜ್ ಇರಲ್ಲ, ಡಿಫೆಕ್ಟಿವ್ನೆಸ್ ತಪ್ಪುಗಳಾಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ 2 ಥರ ಇದೆ, ಅಬ್ಸಲ್ಯೂಟ್ ಎರರ್ ಆ್ಯಂಡ್ ರಿಲೇಟಿವ್ ಎರರ್. ಸೊ ಅಬ್ಸಲ್ಯೂಟ್ ಎರರ್ ಅಂದರೆ ಏನು ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಆ್ಯಂಡ್ ದಿ ಎಸ್ಟಿಮೇಟ್ ವ್ಯಾಲ್ಯೂ. ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂಗೂ ಮತ್ತು ಅಂದಾಜಾಗಿರೋ ವ್ಯಾಲ್ಯೂಗೆ ಏನಾನ ಡಿಫ್ರೆನ್ಸ್ ಇದ್ದರೆ, ಅಂತರ ಇದ್ದರೆ ಅಂಥದನ್ನು ಅಬ್ಸಲ್ಯೂಟ್ ಎರರ್ ಅಂತ ಕರೀತಾರೆ, ಪಕ್ಕಾ ಎರರ್ ಅಂತ. ರಿಲೇಟಿವ್ ಎರರ್ ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ದಿ ಅಬ್ಸಲ್ಯೂಟ್ ಎರರ್ ಟು ದಿ ಎಸ್ಟಿಮೇಟೆಡ್ ಎರರ್. ಇಟ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜಲ್ಲಿ ಅಥವಾ ರೇಷೋಸಲ್ಲಿ ಅಬ್ಸಲ್ಯೂಟಿವ್ ಎರರು ಯಾವ ಥರ ಎಸ್ಟಿಮೇಟೆಡ್ ಎರರ್ಗೆ ಭಿನ್ನವಾಗಿದೆ ಅಂತ ಪರ್ಸೆಂಟೇಜಲ್ಲಿ ಅಳೆಯೋದಾಗಿರಲಿ, ರೇಷಿಯೋಲ್ಲಿ ಫ್ರ್ಯಾಕ್ಷನಲ್ಲಿ ಅಳೆಯೋದಾಗಿರಲಿ, ಅದನ್ನು ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರೀತಾರೆ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ. ಸೊ ಕ್ಲಾಸಿಫಿಕೇಷನ್ ಆಫ್ ಡೇಟಾ ನಾನು ಮೊದಲೇ ಹೇಳ್ಕೊಟ್ಟಿದ್ದೆ, ಆವಾಗ ಪ್ರೀವಿಯಸ್ಸಲ್ಲಿ ಕಲೆಕ್ಷನ್ ಆಫ್ ಡೇಟಾ ಇಲ್ಲಿವರೆಗೂ ಓದಿದ್ದು, ಅದರ ಪ್ರೈಮರಿ ಡೇಟಾ ಓದಿದ್ರಿ, ಆವಾಗ ಸೆಕೆಂಡರಿ ಡೇಟಾ ಓದ್ರಿ, ಇವಾಗ ಮತ್ತು ಸೆನ್ಸಸ್ ಓದ್ರಿ, ಸ್ಯಾಂಪ್ಲಿಂಗ್ ಓದ್ರಿ, ಸ್ಯಾಂಪ್ಲಿಂಗ್ ಟೈಪ್ಸ್ ಓದ್ರಿ. ನಾವು ವಿ ಆರ್ ಗೋಯಿಂಗ್ ಟು ಲರ್ನ್ ಕ್ಲಾಸಿಫಿಕೇಷನ್ ಆಫ್ ಡೇಟಾ. ಸೊ ಕ್ಲಾಸಿಫಿಕೇಷನ್ ಅಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡಿವೈಡಿಂಗ್, ಅಂದರೆ the process of grouping into different classes or subclasses according to some characteristics is known as classification. ಅಂದರೆ ನಾವು ಕಲೆಕ್ಟ್ ಮಾಡಿರೋ ಮಾಹಿತಿಗಳು ಯಾವುದೋ ಒಂದು ಕ್ಲಾಸ್ಗಾಗಿರಲಿ ಅಥವಾ ಒಂದು ಗ್ರೂಪ್ಗೆ ಸಂಬಂಧಪಟ್ಟಿರೋದು, ಅದರ ಫೀಚರ್ಸ್ನ ನೋಡಿಕೊಂಡು ಡಿವೈಡ್ ಮಾಡೋದನ್ನ ವಿಲ್ ಬಿ ಕಾಲಿಂಗ್ ಆಸ್ ಎ ಕ್ಲಾಸಿಫಿಕೇಷನ್ ಅಂತ ಕರೀತಾರೆ. ಹಂಗಾರೆ ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಕ್ಲಾಸಿಫಿಕೇಷನ್ ಅಂದರೆ ಏನು? ಫಸ್ಟ್ ಒನ್ನು, ಇನ್ ಆರ್ಡರ್ ಟು ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಇನ್ ಎ ಸಿಂಪಲ್ ಫಾರ್ಮ್, ನಾವೇನು ಮಾಹಿತಿ ಕಲೆಕ್ಟ್ ಮಾಡಿರೋ ಸಿಂಪಲ್ಲಾಗಿ ಅದ್ರ ಪ್ರೆಸೆಂಟ್ ಮಾಡೋದು. ಎರಡನೇದು ಟು ಫೆಸಿಲಿಟೇಟ್ ಕಂಪ್ಯಾರಿಸನ್. ಸೊ ಬೇರೆದ್ರ ಜೊತೆ ಯಾವ ಥರ ಈ ಡೇಟಾ ಭಿನ್ನವಾಗಿದೆ ಅಂತ ಕಂಪ್ಯಾರಿಸನ್ ಮಾಡೋದಕ್ಕೆ. ಟು ಬೀಯಿಂಗ್ ಔಟ್ ರಿಲೇಷನ್ಶಿಪ್. ಬೀಯಿಂಗ್ ಔಟ್ ರಿಲೇಷನ್ಶಿಪ್ ಅಂದರೆ ಎರಡರದ್ದು ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅಥವಾ ಅಂತರ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಯಾರಿಸನ್ ಮಾಡೋದು ಅಥವಾ ರಿಲೇಷನ್ಶಿಪ್ ಕಂಡುಹಿಡಿಯೋದು ಪರ್ಸೆಂಟೇಜು. ಟು ಪ್ರಿಪೇರ್ ದ ಬೇಸಿಸ್ ಫಾರ್ ಟ್ಯಾಬ್ಯುಲೇಷನ್ ಅಂದರೆ ಟೇಬಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಟೇಬಲ್ ಫಾರ್ಮಲ್ಲಿ ಆ ಡೇಟಾನ ಪ್ರೆಸೆಂಟ್ ಮಾಡೋದಕ್ಕೆ ಇದನ್ನು ಬೇಸಾಗಿ ಇಟ್ಕೊಳ್ಳೋದು, ಪ್ರಿಪೇರ್ ಮಾಡ್ಕೊಳ್ಳೋದು, ಡಿವೈಡ್ ಮಾಡಿ ಇಟ್ಕೊಳ್ಳೋದು ಮೊದಲೇ. ಎಕ್ಸಾಂಪಲ್ ಏನಂದರೆ ಥಿಂಕ್ ದಟ್ ಇವಾಗ 2 ಥರ ಡೇಟಾ ಕಲೆಕ್ಟ್ ಮಾಡಿರ್ತಾರೆ. ಒಂದು ಬಂದುಬಿಟ್ಟು ಯು ವಿಲ್ ಬಿ ಹ್ಯಾವಿಂಗ್ ಮೇಲು ಮತ್ತು ಫೀಮೇಲ್. ಸೊ ಕಲೆಕ್ಟ್ ಮಾಡೋ ಅಷ್ಟರಲ್ಲೂ ಮೇಲ್ ಎಷ್ಟು ಜನ ಇದ್ದಾರೆ, ಫೀಮೇಲ್ ಎಷ್ಟು ಜನ ಇದ್ದಾರೆ ಅಂತ ಡಿವೈಡ್ ಮಾಡ್ಕೊಳ್ಳೋದನ್ನು. ಹಾಗಾಗಿ ಇಲ್ಲೂ ಅಷ್ಟೇ ಪ್ರಿಪೇರ್ ಬೇಸಿಸ್ ಫಾರ್ ಟ್ಯಾಬ್ಯುಲೇಷನ್, ನಾವು ಯಾವ ಥರ ಪ್ರಿಪೇರ್ ಮಾಡ್ತಿರೋ ಟೇಬಲ್ ಅದಕ್ಕೆ ತಕ್ಕದಂಗೆ ಕಲೆಕ್ಟ್ ಮಾಡೋ ಡೇಟಾನ ಡಿವೈಡ್ ಮಾಡ್ಕೊಳ್ಳೋದು. ಟು ಎಲಿಮಿನೇಟ್ ಅನ್ನೆಸೆಸರಿ ಡೇಟಾ. ಕ್ಲಾಸಿಫಿಕೇಷನ್ ಯಾಕೆ ಮಾಡ್ತೀರ ಅಂದರೆ ನಮಗೆ ಬೇಕಾಗಿರೋ ಮಾಹಿತಿನ ಇಟ್ಕೊಳ್ತೀರಿ, ಬೇಡದಿದ್ದದ್ದು ಬಿಟ್ಟು ಹಾಕ್ತೀರಿ. ಎಲಿಮಿನೇಟ್ ಅಂದರೆ ಬಿಟ್ಟು ಹಾಕೋದು, ಅನ್ನೆಸೆಸರಿ. ಟು ಪ್ರೆಸೆಂಟ್ ದ ಡೇಟಾ ಇನ್ ಎ ಕಂಡೆನ್ಸ್ಡ್ ಫಾರ್ಮ್. ಸೊ ಕಲೆಕ್ಟ್ ಮಾಡಿರೋ ಡೇಟಾನ ಸಿಂಪಲ್ಲಾಗಿ ಈಸಿಯಾಗಿ ಚಿಕ್ಕದಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಕ್ಲಾಸಿಫಿಕೇಷನ್ನ ಮಾಡ್ತಾರೆ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ under that classification generally you will be having basically 4 types of classification. So ಮೊದಲನೇದು chronological classification. ಸೊ chronological classification ಅಂದ್ರೆ ಏನು? ಹೆಸರೇ ಹೇಳುತ್ತೆ, ಇಲ್ಲಿ ಡೇಟಾ ಇಟ್ ವಿಲ್ ಬಿ ಅರೇಂಜ್ ಅಕಾರ್ಡಿಂಗ್ ಟು ದ ಆರ್ಡರ್ ಆಫ್ ಟೈಮ್. ಸೊ ಅವ್ರು ಕೊಟ್ಟಿರೋ ಮಾಹಿತಿ ಅದು ಇಯರ್ಸಲ್ಲಿ ಕೊಟ್ಟಿರ್ತಾರೆ, ಮಂತ್ಸಲ್ಲಿ ಕೊಟ್ಟಿರ್ತಾರೆ, ವೀಕ್ಸಲ್ಲಿ ಕೊಟ್ಟಿರ್ತಾರೆ. ಏನೇನು ಡೇಟಾ ಕಲೆಕ್ಟ್ ಮಾಡಿದ್ರು ಎಲ್ಲ ಆರ್ಡರ್ ಆಗಿರುತ್ತೆ. ಇಟ್ ಈಸ್ ಆಲ್ವೇಸ್ ದೇರ್ ಇನ್ ದ ಅಸೈನಿಂಗ್ ಆರ್ಡರ್ ಆಫ್ ಟೈಮ್. ಚಿಕ್ಕದರಿಂದ ದೊಡ್ಡದ್ರಲ್ಲಿ ಬರುವಂಥದ್ದನ್ನು ಕ್ರೊನಾಲಾಜಿಕಲ್ ಕ್ಲಾಸಿಫಿಕೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್. ಸೊ ಇನ್ ದಿಸ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ದ ಡೇಟಾ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಜಿಯೋಗ್ರಫಿಕಲ್ ರೀಜನ್ ಆರ್ ಪ್ಲೇಸ್. ಅಂದರೆ ಒಂದು ಸ್ಥಳದ ಮಾಹಿತಿ ಬೇಸಾಗಿ ಇಟ್ಕೊಂಡು ದ ಡೇಟಾ ವಿಲ್ ಬಿ ಕಲೆಕ್ಟೆಡ್. ಸೊ ದ್ಯಾಟ್ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಜಿಯೋಗ್ರಫಿಕಲ್ classification. For instance, you can call that as a production of paddy in different states, that is in Iraq it may be, or production of wheat it may be in different country, how it is different. So ಒಂದು ಸ್ಥಳದ ಮಾಹಿತಿ ಬೇಸಾಗಿ ಇಟ್ಕೊಂಡು ಅಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್ ಅಂತ ಕರೀತೀರಾ. ದೆನ್ ಯು ಹ್ಯಾವ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್. ಸೊ ಈ ಟೈಪ್ ಆಫ್ ಕ್ಲಾಸಿಫಿಕೇಷನ್ ದ ಡೇಟಾ ಆರ್ ಕಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ attribute, or even you can call that as a quality also. So under quality you will be having sex, that is male or female, literacy, whether they are
illiterate or literate, and based on even the religion, that is whether they are Hindu, Muslims or Christian, based on the religion that they are going to belong, you are going to divide the data that you have been collected, employment, all these are the attributes that you are going to use mainly to measure the data. ಕಲೆಕ್ಟ್ ಮಾಡಿರೋ ಮಾಹಿತಿಗಳನ್ನು ಈ ಎಲ್ಲ ಕಳ್ಕೊಂಡಂತಹ ಸೆಕ್ಸ್ ಆಗಿರ್ಬೋದು, ಲಿಟ್ರಸಿ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಆ ಎಂಪ್ಲಾಯ್ಮೆಂಟ್ ಥರ ಆ ಆಧಾರದ ಮೇಲೆ ಕಲೆಕ್ಟ್ ಮಾಡಿರೋ ಡೇಟಾನ ಡಿವೈಡ್ ಮಾಡೋದನ್ನ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ದಟ್ ಈಸ್ ಆಫ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್. ದ ನೇಮ್ ಟೆಲ್ಸ್ ಯು quantitative classification is nothing but it is the data where you are going to arrange mainly according to some feature where it will be measured only in numerical terms. ಅಂದರೆ ನಂಬರ್ ಸಿಸ್ಟಮ್ ಮೇಲೆ ಮೆಷರ್ ಆಗೋದನ್ನ ಕ್ವಾಂಟಿಟೇಟಿವ್, ಅದು ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಅಲ್ಲಿ ಬರೀ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಈ ಸೆಷನಲ್ಲಿ ಒನ್ಸ್ ಅಗೇನ್ ವಿಲ್ ರೀಕ್ಯಾಪ್. ವಿ ಆರ್ ಲರ್ನ್ ರಿಲೇಟೆಡ್ ಟು ದ ಸೆಕೆಂಡರಿ ಡೇಟಾ. ಇಲ್ಲಿ ಎರಡು ಥರ ಇದೆ, ಪಬ್ಲಿಷ್ಡು, ಅನ್ಪಬ್ಲಿಷ್ಡ್ ಅಂತಿದೆ. ಮತ್ತು ಅದರಲ್ಲಿ ಬೇರೆ ಓದಿದ್ರಿ. ದೆನ್ ವಿಲ್ ಕಮ್ ಅಕ್ರಾಸ್ ರಿಗಾರ್ಡಿಂಗ್ ಸೆನ್ಸಸ್ ಮೆಥಡು ಮತ್ತು ಸ್ಯಾಂಪಲ್ ಮೆಥಡ್ ಓದಿದ್ರಿ. ಆಮೇಲೆ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಓದಿದ್ರಿ. ದೆನ್ what are these statistical errors anta odidri. Then we learned what is the meaning of classification of data. Then what are the types of classification of data is session alli odidri. So any doubts please message me in the group. So thank you.